ಎಲ್ಲರಿಗೂ ನಮಸ್ಕಾರ. ಚಿತ್ರದಲ್ಲಿ ನಾನು ತೋರಿಸಿದ್ದೀನಿ, ಎಡಭಾಗದಲ್ಲಿ ನೋಡಿ, ಒಂದು ತೆಂಗಿನಕಾಯಿ ಮರ, ಇನ್ನೊಂದು ತೆಂಗಿನಕಾಯಿಯ ಮೊಳಕೆ. ತೆಂಗಿನಕಾಯಿ ಮರ ಎಲ್ಲರೂ ನೋಡಿದ್ದೀರಾ, ಆದರೆ ತೆಂಗಿನಕಾಯಿಂದ ಮೊಳಕೆ ಮತ್ತು ಬೇರು ಬರುತ್ತಲ್ಲ, ಅದನ್ನ ಬಹಳ ಜನ ನೋಡಿರೋದಿಲ್ಲ. ಇನ್ಫ್ಯಾಕ್ಟ್ ನಾನೇ ನೋಡಿರಲಿಲ್ಲ. ಇತ್ತೀಚೆಗೆ ಈ ಒಂದು ಚಿತ್ರೀಕರಣ ಮಾಡಬೇಕು ಅಂತ ಹೇಳಿದ ಮೇಲೆ ನಾನು ಇದನ್ನ ರಿಸರ್ಚ್ ಮಾಡಿ ನೋಡೋದಕ್ಕೆ ಶುರು ಮಾಡಿಕೊಂಡೆ. ಈ ಒಂದು ವಿಡಿಯೋದಲ್ಲಿ ತೆಂಗಿನಕಾಯಿ ಹೇಗೆ ಮರ ಆಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಬಿಳಿ ತಿರುಳು ಹೇಗೆ ನಿರ್ಮಾಣ, ನಾವು ಕೊಬ್ಬರಿ ಅಂತೀವಲ್ಲ, ಕೊಬ್ಬರಿ ಹೇಗೆ ನಿರ್ಮಾಣವಾಗುತ್ತೆ, ಗಟ್ಟಿಯಾದ ಚಿಪ್ಪು ಯಾತಕ್ಕೆ ಬೇಕು, ಇದಕ್ಕೆ ಬೇರೆ ಹಣ್ಣುಗಳಿಗೆ ಗಟ್ಟಿಯಾದ ಚಿಪ್ಪಿಲ್ಲ, ಆದರೆ ಈ ತೆಂಗಿನಕಾಯಿ ಹಣ್ಣಿಗೆ ಮಾತ್ರ ಒಳಭಾಗದಲ್ಲಿ ಬೀಜ ಗಟ್ಟಿಯಾದ ಚಿಪ್ಪಿದೆ, ಯಾವುದಕ್ಕೋಸ್ಕರ ಅದು. ಮತ್ತೆ ಪ್ರತಿಯೊಂದು ಕೋಶದಲ್ಲೂ 32 ಕ್ರೋಮೋಸೋಮ್ಸ್ ಇರುತ್ತೆ, ಅವುಗಳಲ್ಲಿ ಲಕ್ಷಾಂತರ ಜೀನ್ಗಳಿರುತ್ತೆ, ಅವುಗಳು ಇವೆಲ್ಲವನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ತೆಂಗಿನಕಾಯಿ ಹೇಗೆ ಮರ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಅದು ಇದರಲ್ಲಿ ಹೆಚ್ಚು ಡಿಸ್ಕಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ವಿಚಾರ ಮಾತ್ರ ನಾನು ಹೇಳ್ತೀನಿ. ಇಲ್ಲಿ ಒಂದು ತೆಂಗಿನಕಾಯಿ ಮರ ಮತ್ತೆ ಒಂದು ಒಣಗಿದ ತೆಂಗಿನ ಕಾಯಿಯ ಅರ್ಧ ಹೊರ ಸಿಪ್ಪೆಯನ್ನ ತೆಂಗಿನ ನಾರನ್ನ ತೆಗಿರ್ತಕ್ಕಂಥದ್ದು ತೋರಿಸಿದ್ದೀನಿ. ಇಲ್ಲಿ ಈಗ ತೆಂಗಿನ ಕಾಯಿ ಹಸಿರಾಗಿರ್ತಕ್ಕಂಥದ್ದು, ಮರದಿಂದ ಕೀಳ್ತಾರಲ್ಲ, ಎಳಿನೀರು ಕುಡ್ತೀವಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಇಲ್ಲಿ ಬರ್ತಿರ್ತಕ್ಕಂಥದ್ದು ತೆಂಗಿನಕಾಯಿಯನ್ನ ಅನೇಕ ಜನರ ಮನೆಗಳಲ್ಲಿ ಪೂಜೆ ಮಾಡೋದು ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ. ಎಸ್ಪೆಷಲಿ ಹಿಂದೂಗಳ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಂತ ಮಾಡಿದಾಗ ಈ ತೆಂಗಿನಕಾಯಿಯನ್ನು ಇಟ್ಟು ದೇವರು ಅಂತ ಪೂಜೆ ಮಾಡ್ತಾರೆ. ಅಷ್ಟೊಂದು ಒಳ್ಳೆಯ ಸದ್ಗುಣವನ್ನ ಈ ತೆಂಗಿನಕಾಯಿ ಹೊಂದಿದೆ, ಅದನ್ನ ದೇವರು ಅಂತ ಪೂಜೆ ಮಾಡ್ತೀವಿ. ಇಲ್ಲಿ ತೆಂಗಿನಕಾಯಿಯನ್ನ ಒಡೆದ್ಮೇಲೆ, 2 ಹೋಳಾದ್ಮೇಲೆ ಒಳಗಿರ್ತಕ್ಕಂಥ ತಿರುಳು, ಬಿಳಿಯ ತಿರುಳನ್ನ ತೋರಿಸ್ತಾ ಇದ್ದೀನಿ. ಅದು ಇದೇ ಮಾದರಿಯ ಇನ್ನೊಂದು ಚಿತ್ರ. ಹಬ್ಬಗಳಲ್ಲಿ ತೆಂಗಿನಕಾಯಿಗಳನ್ನು ಒಡೆದು ದೇವರಿಗೆ ಅರ್ಪಣೆ ಮಾಡ್ತಾರೆ. ಇದು ಹಸಿ ಅಂದ್ರೆ ಎಳ್ನೀರು ಕುಡಿತೀವಲ್ಲ, ಎಳ್ನೀರು ಕುಡಿದ್ಮೇಲೆ ಒಳಗಿರ್ತಕ್ಕಂಥ ಹಸಿ ತಿರುಳನ್ನ ತಿನ್ನೋದಕ್ಕೋಸ್ಕರ ಹೊಡೆದಿರ್ತಕ್ಕಂಥ ಒಂದು ಭಾಗ. ಇಲ್ಲಿ ಈ ಚಿತ್ರದಲ್ಲಿ ಒಳಗಿರ್ತಕ್ಕಂಥ ಬಿಳಿಯ ತಿರುಳು, ಅಂದ್ರೆ ಆ ತಿರುಳಿದೆಯಲ್ಲ, ಅದು ಬರ್ತಾ ಬರ್ತಾ ಗಟ್ಟಿಯಾಗುತ್ತೆ. ಆ ರೀತಿ ಗಟ್ಟಿಯಾಗೋಕೆ ಶುರುವಾದಾಗ ಅದು ಬೀಜ ಒಡೆಯೋದಕ್ಕೆ ಶುರುವಾಗುತ್ತೆ. ಇಲ್ಲಿ ತೆಂಗಿನ ಕಾಯಿಯ ಒಳಭಾಗದಲ್ಲಿ, ಹೊರಭಾಗದಲ್ಲಿರ್ತಕ್ಕಂಥ ತೆಂಗಿನ ನಾರು ಅಂತ ಹೇಳ್ತೀವಲ್ಲ, ಅದನ್ನ ತೊಗಟೆ ಅಂತ ಕರೀತಾರೆ. ಅದೆಲ್ಲೂ ಇಲ್ಲಿ ತೆಂಗಿನ ತೊಗಟೆಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ತೆಂಗಿನಕಾಯಿ ಅಂತಕ್ಕಂಥದ್ದು ನಾವು ತೆಂಗಿನಕಾಯಿ ಅಂತೀವಿ, ಆದ್ರೆ ಒಂದು ಬೀಜ. ಅದು ಬೀಜನೂ ಹೌದು, ಹಣ್ಣು ಹೌದು. ಮೊಳಕೆಯಾದ ಅನೇಕ ದಿನಗಳ ಕಾಲ ಒಳಗಿರ್ತಕ್ಕಂಥ ನಾವು ಕೊಬ್ಬರಿ ಅಂತೀವಲ್ಲ, ಕೊಬ್ಬರಿ ಎಣ್ಣೆ ಅದು ಆಹಾರವಾಗಿ ಉಪಯೋಗಿಸ್ಕೊಂಡು ಸಣ್ಣ ತೆಂಗಿನ ಸಸಿ ಆಗುತ್ತೆ, ಗಿಡವಾಗುತ್ತೆ. ಇಟ್ ಸ್ಟಾರ್ಟ್ ಸ್ಪ್ರೌಟಿಂಗ್ ಇನ್ 2 to 3 months. ಅಂದ್ರೆ ಒಂದು ತೆಂಗಿನಕಾಯಿಯನ್ನು ನಾವು ಒಳಗಡೆ ಹಾಕಿದಾಗ, ನೀವು ತೆಂಗಿನಕಾಯಿನ ನೋಡಿದ್ರೆ ಕರೆಕ್ಟಾಗಿ ಮೇಲಿರ್ತಕ್ಕಂಥ ಗುಂಜು ಅಂತೀವಲ್ಲ, ಗುಂಜು ಅಂತಾರೆ, ಅದನ್ನ ತೆಗೆದು ನೋಡಿದ್ರೆ 3 ಸಣ್ಣ ಸಣ್ಣ ಕಪ್ಪು ಕಣ್ಣುಗಳ ತರ ಕಾಣಿಸುತ್ತೆ. ಆ ಕಣ್ಣುಗಳ ಒಳಭಾಗದಿಂದ ಒಳಗಿರ್ತಕ್ಕಂಥ ಕೊಬ್ಬರಿ ಇದೆಯಲ್ಲ, ಅದು ಹೊರಭಾಗದಲ್ಲಿ ಸಣ್ಣ ಮೊಳಕೆಯಾಗಿ ಬರುತ್ತೆ. ಅದನ್ನೇ ನಾನು ಚಿತ್ರದಲ್ಲಿ ತೋರಿಸಿರ್ತಕ್ಕಂಥದ್ದು. ಅದಕ್ಕೆ 2-3 ತಿಂಗಳು ಬೇಕಾ ರೀತಿ ಆಗೋದಕ್ಕೆ. ಇದನ್ನ ಟಿಶ್ಯೂ ಕಲ್ಚರ್ ಮಾಡ್ತಾರ ಅಂತ ಕೇಳ್ಬೋದು ನಾವು. ಈಗ ಅನೇಕ ಹಣ್ಣುಗಳನ್ನ ಸಣ್ಣ ಕೋಶಗಳನ್ನ ತಗೊಂಡು, ಗಿಡದ ಕೋಶಗಳನ್ನು ತಗೊಂಡು ಅಥವಾ ಹಣ್ಣಿನ ಕೋಶವನ್ನು ತಗೊಂಡು ಅದನ್ನ
ವೈಜ್ಞಾನಿಕವಾಗಿ ಟಿಶ್ಯೂ ಕಲ್ಚರಲ್ಲಿ ಮಾಡ್ತಾರೆ. ಆದರೆ ಇದನ್ನು ಮಾಡೋಕ್ಕಾಗಲ್ಲ, ಇನ್ನೂ ಸಕ್ಸಸ್ ಆಗಿಲ್ಲ. ಇದು ಹೂವಿನಿಂದನೇ ಬೆಳಿಬೇಕು. ಹೊರನಾರು, ಗಟ್ಟಿ ಚಿಪ್ಪು, ಬಿಳಿ ತಿರುಳು, ತೆಂಗಿನ ನೀರು ಒಳಗಿರ್ತಕ್ಕಂಥದ್ದು ಎಲ್ಲ ಕುಡಿತೀವಿ, ಎಳನೀರಂತೂ ಕುಡಿತೀವಿ. ಆಮೇಲೆ ಮೊಳಕೆ, ಇಷ್ಟು ಸಹಿತ ಒಂದು ತೆಂಗಿನ ಮರವಾಗಿ ಅಥವಾ ಸಸಿಯಾಗಿ ಬೆಳೆಯೋದಕ್ಕೆ ಇಷ್ಟು ಬೇಕಾಗುತ್ತೆ. ತೆಂಗಿನಕಾಯಿ ಅಥವಾ ತೆಂಗಿನ ಹಣ್ಣಿಗೆ ಎಷ್ಟೊಂದು ಕವಚಗಳು, ಎಷ್ಟೊಂದು ಒಳಗಿರ್ತಕ್ಕಂಥ ನೀರು ಮತ್ತೆ ಕೊಬ್ಬರಿ ಇವೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸ್. ಇದನ್ನ ವೈಜ್ಞಾನಿಕ ಹೆಸರು ಕೋಕಸ್ ನ್ಯೂಸಿಫೆರಾ ಅಂತ ಕರೀತಾರೆ. ಪ್ರತಿಯೊಂದು ಕೋಶಗಳಲ್ಲಿ 32 ವರ್ಣತಂತುಗಳು ಕ್ರೋಮೋಸೋಮ್ಸ್ ಇರುತ್ತೆ. ಅಂದರೆ ಪರಾಗಸ್ಪರ್ಶ ಆಗೋ ಸಮಯದಲ್ಲಿ, ಪಾಲಿನೇಷನ್ ಆಗೋ ಟೈಮ್ನಲ್ಲಿ ಪ್ರತಿಯೊಂದು ತೆಂಗಿನ ಪರಾಗರೇಣು ಅಥವಾ ಪರಾಗಕಣ ಅಂತ ಕರೀತಾರೆ, ಅಂಡಕೋಶದಲ್ಲಿ 16 ವರ್ಣತಂತುಗಳಾಗುತ್ತೆ. 2n ಹೋಗ್ಬಿಟ್ಟು n ಆಗುತ್ತೆ. ಅದು ಮುಂದೆ ನೀವು ಜೆನೆಟಿಕ್ಸ್ನಲ್ಲಿ ಕಲ್ತ್ಕೋಬಹುದು. ಈ ವರ್ಣತಂತುಗಳಲ್ಲಿ ಸಾವಿರಾರು ಜೀನ್ಗಳಿರುತ್ತೆ. ಈ ಜೀನ್ಗಳು ತೆಂಗಿನ ಮರದ ಎತ್ತರ, ಎಷ್ಟು ಎತ್ತರ ಹೋಗ್ತು ನೋಡಿ ತೆಂಗಿನ ಮರ, ಅದರ ಎಲೆಗಳ ಆಕಾರ, ಹೂವು, ಸಣ್ಣ ಸಣ್ಣ ಹೂವುಗಳು ಮಾತ್ರ, ಫಲ ಎಷ್ಟು ದಪ್ಪ ಫಲ ಆಗುತ್ತೆ, ಆ ಫಲದ ಮೇಲೆ ಇರ್ತಕ್ಕಂಥ ಭಾಗಗಳು, ಫಲದ ಒಳಗಿರ್ತಕ್ಕಂಥ ಭಾಗಗಳು, ತಿರುಳು, ಅದರ ಗುಣಮಟ್ಟ, ಮತ್ತೆ ಕೊಬ್ಬರಿ ಒಣಗಿದ ಮೇಲೆ ಕೊಬ್ಬರಿ ಆಗುತ್ತೆ, ಅದು ಎಣ್ಣೆ ಪ್ರಮಾಣ ಎಷ್ಟಿರಬೇಕು, ರೋಗ ನಿರೋಧಕ ಶಕ್ತಿ ಹೇಗೆ ಮಾಡಬೇಕು, ಇವೆಲ್ಲವನ್ನು ಆ ಜೀನುಗಳು ಕಂಟ್ರೋಲ್ ಮಾಡುತ್ತೆ. ಒಂದು ತೆಂಗಿನಕಾಯಿ ಪ್ರತಿಯೊಂದು ಜೀವಕೋಶದಲ್ಲೂ ಹೇಳಿದ್ನಲ್ಲ 32 ವರ್ಣತಂತುಗಳು ಇರುತ್ತೆ, ಕ್ರೋಮೋಸೋಮ್ಸ್. ಇವೇ ಮುಂದಿನ ಹೊಸ ತೆಂಗಿನ ಮರದ ಸಂಪೂರ್ಣ ಬೆಳವಣಿಗೆಗೆ ಸೂಚನೆಯನ್ನು ಹೊತ್ತುಕೊಂಡು ಹೋಗಿರ್ತಕ್ಕಂಥ ಜೀನ್ಗಳಿವು. ತೆಂಗಿನಕಾಯಿಯಲ್ಲಿರ್ತಕ್ಕಂಥ ಬಿಳಿಯ ತಿರುಳು ಹೇಗೆ ರೂಪ ಆಗುತ್ತೆ, ತೆಂಗಿನಕಾಯಿ ಒಳಗೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಹೂವು, ಸಣ್ಣ ಸಣ್ಣ ಹೂವುಗಳು ನೋಡಿದ್ದೀರ, ತೆಂಗಿನ ಹೂವು. ಆ ಹೂವುಗಳು ಪರಾಗಸ್ಪರ್ಶವಾಗಿ ನಮ್ಮ ಗರ್ಭಾಶಯ ಅಥವಾ ಫರ್ಟಿಲೈಸೇಷನ್ ಆದಮೇಲೆ, ಗರ್ಭ ಬೆಳೆಯಕ್ಕೆ ಶುರು ಆದಮೇಲೆ ಅದು ಸಂಪೂರ್ಣವಾಗಿ ಒಂದು ತೆಂಗಿನ ಸಣ್ಣ ಕಾಯಿ ಆಗುತ್ತೆ. ಆಮೇಲೆ ಬರ್ತಾ ದೊಡ್ಡದಾಗ್ತಾ ಬರುತ್ತೆ. ದೊಡ್ಡದಾಗ್ತಾ ಬಂದಾಗೆಲ್ಲ ತೆಂಗಿನ ಚಿಪ್ಪು ಹೊರಗಡೆ ದಪ್ಪನಾಗಿ ಬರುತ್ತೆ. ಒಳಭಾಗದಲ್ಲಿ ನೀರು ಶೇಖರ ಆಗ್ತಾ ಬರುತ್ತೆ. ನಂತರ ಒಳಭಾಗದ ಜೀವಕೋಶಗಳು ಪೋಷಕಾಂಶಗಳನ್ನ, ಭೂಮಿಯಿಂದ ಬಂದ ಪೋಷಕಾಂಶಗಳನ್ನ ಸಂಗ್ರಹಣೆ ಮಾಡೋಕೆ ಶುರು ಮಾಡಿಬಿಡುತ್ತೆ. ಸಂಗ್ರಹಣೆ ಮಾಡ್ತಾ 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 ಸಿಹಿ ನೀರನ್ನು ಉತ್ಪತ್ತಿ ಮಾಡುತ್ತೆ, ಮತ್ತೆ ಕೊಬ್ಬರಿಯನ್ನು ಉತ್ಪತ್ತಿ ಮಾಡುತ್ತೆ, ಜೊತೆಗೆ ಮೇಲಿರ್ತಕ್ಕಂಥ ಚಿಪ್ಪನ್ನು ಉತ್ಪತ್ತಿ ಮಾಡುತ್ತೆ, ಹೊರಗೆ ನಾರುಗಳನ್ನು ಉತ್ಪತ್ತಿ ಮಾಡುತ್ತೆ. ಇಷ್ಟೊಂದು ಸಂರಕ್ಷಣೆಯನ್ನ ಪ್ರಕೃತಿ ಈ ತೆಂಗಿನಕಾಯಿ ಕೊಟ್ಟಿದೆ. ನಿಧಾನವಾಗಿ ತಿರುಳು ಬೆಳ್ಕೊಂಡು ಬರುತ್ತೆ. ತೆಂಗಿನ ನೀರಿನಲ್ಲಿ ಸಕ್ಕರೆ ಇರುತ್ತೆ, ಇತರ ಪೋಷಕಾಂಶಗಳೆಲ್ಲ ಇರುತ್ತೆ. ಅದರ ತೆಂಗಿನ ಒಂದು ತಿರುಳಿನಲ್ಲಿ ಎಣ್ಣೆ, ಕೊಬ್ಬು, ಅನೇಕ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಸೇರ್ಕೊಂಡಿರುತ್ತೆ. ಆದ್ದರಿಂದ ತೆಂಗಿನಕಾಯಿಯನ್ನ ನಮ್ಮ ಜನಗಳು ಯಾತಕ್ಕೆ ಪೂಜೆ ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ಇವೆಲ್ಲ ನೋಡಿದರೆ ಅದು ತೆಂಗಿನಕಾಯಿ ಒಂದು ಪೂರ್ಣವಾಗಿ ಒಂದು ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೊಡ್ತಕ್ಕಂಥ ಒಂದು ಹಣ್ಣು ಅಥವಾ ಕಾಯಿಯಾಗಿದೆ ಅನಿಸುತ್ತೆ. ಬಿಳಿ ತಿರುಳು ಆಗೋದು ಹೇಗೆ ಅಂತ ಹೇಳಿದರೆ, ಎಲೆಗಳು ಸೂರ್ಯ ಬೆಳಕಿನಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ಮಾಡಿ ಸಕ್ಕರೆ ತಯಾರು ಮಾಡುತ್ತೆ. ಅದು ಎಲ್ಲದರಲ್ಲೂ ಕರೆಕ್ಟ್. ಈ ಸಕ್ಕರೆ ಫಲದೊಳಗೆ ಒಳಗಡೆ ಸಾಗುತ್ತದೆ. ಅಂದ್ರೆ ಗ್ಲೂಕೋಸ್ ಪ್ರಿಪೇರ್ ಮಾಡುತ್ತಲ್ಲ ಎಲೆಗಳು, ಅದು ಹಣ್ಣಿನ ಕಾಯಿ ಅಥವಾ ತೆಂಗಿನಕಾಯಿ ಒಳಗಡೆ ಹೋಗುತ್ತೆ. ಎಣ್ಣೆ, ಕೊಬ್ಬು, ಇತರ ಪೋಷಕಾಂಶಗಳಾಗಿ ಪರಿವರ್ತನೆ ಆಗುತ್ತೆ. ಎಂತ ಒಂದು ಅದ್ಭುತವಾಗಿ ಆಗುತ್ತೆ ನೋಡಿ. ಇದರ ಬಯೋಕೆಮಿಸ್ಟ್ರಿ ಓದಬೇಕು ಅಂದ್ರೆ ಬಹಳ ಒಳ್ಳೇದು. ನೀವು ಗ್ಲೂಕೋಸ್ ಒಡೆದು 6 ಕಾರ್ಬನ್ ಶುಗರ್ ಒಡ್ಕೊಂಡು ಹೇಗೆ ಬೇರೆ ಬೇರೆ ರೀತಿಯಾಗಿ ಎಣ್ಣೆ ಆಗುತ್ತೆ, ತಿರುಳಾಗುತ್ತೆ, ಇವೆಲ್ಲ ಆಗೋದಕ್ಕೆ ಕಾರಣಗಳು ಏನೇನೋ ಇರುತ್ತೆ. ಎಷ್ಟೊಂದು ಕೆಮಿಸ್ಟ್ರಿ ಇರುತ್ತೆ ಒಳಭಾಗದಲ್ಲಿ. ಈ ಆಹಾರ ಸಂಗ್ರಹ ಮೊಳಕೆಯಾದ ನಂತರ ಹೊಸ ಗಿಡಕ್ಕೆ ಮೊದಲು
ಆಹಾರವಾಗುತ್ತೆ. ಆಮೇಲೆ ಕೆಲ 2-3 ತಿಂಗಳ ಕಾಲ ಶಕ್ತಿಯನ್ನು ಕೊಡುತ್ತೆ. ಅಂದರೆ ಆ ಕಾಯಿ ಒಳಗಿರ್ತಕ್ಕಂಥ ನೀರು ಮತ್ತೆ ಕೊಬ್ಬರಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಚಿಕ್ಕ ಸಸಿಗೆ ಬೇಕಾಗಿರ್ತಕ್ಕಂಥದ್ದು. ಕಾರಣ ಚಿಕ್ಕ ಸಸಿಯಲ್ಲಿ ಎಲೆಗಳು ಬಂದಿರೋದಿಲ್ಲ. ಎಲೆಗಳು ತೆಂಗಿನ ಎಲೆ ಬೆಳೆಯೋದಕ್ಕೆ ಸುಮಾರು 1 ವರ್ಷದಕ್ಕಿಂತ ಹೆಚ್ಚು ಬೇಕಾಗ್ಬೋದು ಸಮಯ. ಅಷ್ಟು ಸಮಯಕ್ಕೂ ಚಿಕ್ಕ ಪುಟ್ಟ ತೆಂಗಿನ ಒಂದು ಸಸಿಯನ್ನ ಜೀವಂತವಾಗಿಡಲು ಇವೆಲ್ಲವೂ ಸಹಾಯ ಮಾಡುತ್ತೆ. ಇನ್ನೂ ಒಂದು ಪ್ರಶ್ನೆ ಬರುತ್ತೆ. ಅನೇಕ ಹಣ್ಣುಗಳಿಗೆ ಸಿಪ್ಪೆ ಮೃದುವಾಗಿರುತ್ತೆ, ಆದರೆ ಈ ತೆಂಗಿನ ಹಣ್ಣಿಗೆ ಮಾತ್ರ ಚಿಪ್ಪೆ ಯಾಕೆ ಅಷ್ಟೊಂದು ಗಟ್ಟಿಯಾಗಿ ಕಪ್ಪೆ ಚಿಪ್ಪು ಅಂದ್ರೆ ತೆಂಗಿನ ಚಿಪ್ಪು ಅಂತೀವಲ್ಲ, ಎಷ್ಟು ಗಟ್ಟಿಯಾಗಿರುತ್ತೆ. ಅದನ್ನು ಒಡೆಯೋದಕ್ಕೆ ನಾವು ಕಲ್ಲಿಂದ ಹೊಡಿಬೇಕು ಅಥವಾ ಮಚ್ಚಿನಿಂದ ಹೊಡಿಬೇಕು, ಅಷ್ಟೊಂದು ಗಟ್ಟಿಯಾಗಿರುತ್ತೆ. ಯಾತಕ್ಕೋಸ್ಕರ ಆ ರೀತಿ ಆಯ್ತು ಅಂತಂದ್ರೆ, ಇದು ಮುಕ್ಕಾಲು ಪಾಲು ಬೀಜ ತೆಂಗಿನಕಾಯಿ ಇದೆಯಲ್ಲ, ತೆಂಗಿನಕಾಯಿ ಸಮುದ್ರದ ತೀರದಲ್ಲಿ ಸಾಮಾನ್ಯವಾಗಿ ಬೆಳೀತಾ ಇರುತ್ತೆ, ಅಥವಾ ಎಲ್ಲಿ ನೀರಿರುತ್ತೋ ಅಲ್ಲಿ ಬೆಳೀತಾ ಇರುತ್ತೆ. ಅಂದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಇದು ಹೋಗ್ಬೇಕಾದ್ರೆ ನೀರಿನಲ್ಲಿ ತೇಲ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ತೆಂಗಿನ ಬೀಜದ ಹೊರಭಾಗದಲ್ಲಿ ಅಷ್ಟೊಂದು ರಕ್ಷಣೆ ಇರುತ್ತೆ. ಇದಕ್ಕೆ ಬೀಜ ತೇಲ್ಬೇಕಾದ್ರೆ ಸುರಕ್ಷಿತವಾಗಿರ್ಬೇಕು. ಯಾವ ಪಕ್ಷಿಗಳು ಇದನ್ನು ತಿನ್ನಬಾರ್ದು. ಈಗ ಇವೆಲ್ಲವನ್ನೂ ಸಹಿತ ಪ್ರಕೃತಿ ಮನಸ್ಸಿನಲ್ಲಿ ಇಟ್ಕೊಂಡು, ಪ್ರಕೃತಿಗೆ ಮನಸ್ಸಿದೆಯೋ ಅಥವಾ ದೇವರ ಮನಸ್ಸೋ ಗೊತ್ತಿಲ್ಲ, ಇಟ್ಕೊಂಡು ಈ ರೀತಿ ಒಂದು ಕವಚಗಳನ್ನು ಮಾಡಿ ತೆಂಗಿನಕಾಯಿ ಕೊಟ್ಟಿದೆ. ಇದೇ ಒಂದು ಅದ್ಭುತ. ತೆಂಗಿನ ತಿರುಳು ಅಥವಾ ತೆಂಗಿನ ಒಳಗಿರ್ತಕ್ಕಂಥ ನೀರು ಮತ್ತು ಕೊಬ್ಬರಿಯಲ್ಲಿ ಏನೇನಿದೆ ಅಂತ ತಿಳ್ಕೊಂಡ್ರೆ, ಇದರಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಆಹಾರ, ನಾರು, ಪ್ರೋಟೀನ್, ವಿಟಮಿನ್ ಇ, ವಿಟಮಿನ್ ಬಿ ಗುಂಪಿನ ಕೆಲವು ವಿಟಮಿನ್ಗಳು, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಮ್ಯಾಂಗನೀಸ್, ಕಬ್ಬಿಣ ಮುಂತಾದ ಖನಿಜಗಳ ಕಣಗಳು, ಮತ್ತೆ ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆಮ್ಲ ಅಂತಕ್ಕಂಥ ಒಂದು ಆಮ್ಲ ಅಥವಾ ಒಂದು ಆಸಿಡ್ ಇರುತ್ತೆ. ಮೈಗೆ ಮೈಯೆಲ್ಲ ಕಡಿತ ಆದಾಗ ಕೊಬ್ಬರಿ ಎಣ್ಣೆಯನ್ನು ಹಚ್ಕೋಬೇಕು ಅಂತ ಹೇಳ್ತಾರೆ. ಮತ್ತೆ ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆ ಹಚ್ಕೊಡಿ ಅಂತ ಹೇಳ್ತಾರೆ. ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ತೀವಿ. ಅಂದ್ರೆ ಕೊಬ್ಬರಿಯಿಂದ ಎಷ್ಟೊಂದು ಉಪಕಾರವಾಗುತ್ತೆ ನಮಗೆ. ಇವೆಲ್ಲವೂ ಸಹಿತ ಭೂಮಿಯಿಂದ ಬಂದಂತ ನೀರಿನಿಂದ, ಖನಿಜಗಳಿಂದ, ಎಲೆಗಳು ಮಾಡಿದಂತ ಗ್ಲೂಕೋಸ್ ಇಂದ ಎಲ್ಲ ಕನ್ವರ್ಷನ್ ಆಗುತ್ತೆ. ಎಂತ ಅದ್ಭುತ ಕನ್ವರ್ಷನ್ ಅಲ್ವಾ? ಇವನ್ನೆಲ್ಲ ಓದೋದಕ್ಕೆ ನಾವು ಪ್ರಯತ್ನ ಮಾಡಬೇಕು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಬರೀ ಹಿಸ್ಟ್ರಿ ಜಾಗ್ರಫಿಯಿಂದ ನಮ್ಗೆ ಏನು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಇವುಗಳನ್ನು ತಿಳ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು. ಪ್ರಕೃತಿಯ ಅದ್ಭುತ ವಿನ್ಯಾಸಗಳಲ್ಲಿ ತೆಂಗಿನ ಮರ, ತೆಂಗಿನಕಾಯಿ, ತೆಂಗಿನ ಚಿಪ್ಪು, ತೆಂಗಿನ ತಿರುಳು, ತೆಂಗಿನ ಎಳೆನೀರು ಎಲ್ಲವೂ ಒಂದು ಆಶ್ಚರ್ಯ. ಒಂದು ತೆಂಗಿನಕಾಯಿ ಸಂಪೂರ್ಣ ಪ್ಯಾಕೇಜ್ ಇದ್ದ ಹಾಗೆ. ಇದು ಹೊರಗಿನ ನಾರು, ಗಟ್ಟಿಯಾದ ಚಿಪ್ಪು, ತೆಂಗಿನ ನೀರು, ಬಿಳಿ ತಿರುಳು, ಇವೆಲ್ಲವೂ ಸಹಿತ ಒಂದು ಪ್ಯಾಕೇಜ್ ತರ ಆಗಿರುತ್ತೆ. ಪ್ರತಿಯೊಂದು ಪದರವು ಬೀಜದ ರಕ್ಷಣೆ ಮಾಡುತ್ತೆ. ಜೀವ ಉಳ್ಕೋಬೇಕು ಅಂತ ಪ್ರಕೃತಿ ಎಷ್ಟೊಂದು ರಕ್ಷಣೆಯನ್ನು ಕೊಡ್ತಾ ಇದೆ. ಇದನ್ನು ನಾವು ನೋಡಿ ಕಲ್ತ್ಕೋಬೇಕಾಗ್ಬೋದು, ಹೇಗೆ ರಕ್ಷಣೆಯನ್ನು ನಾವು ಮಾಡಬೇಕು ಅನ್ನೋದು. ಈ ಒಂದು ಪ್ರಕೃತಿಯ ಅದ್ಭುತದ ಒಂದು ವಿಷಯವನ್ನ ನಾನು ಚಿತ್ರೀಕರಣ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಎಲ್ಲವನ್ನೂ ಸರಿಯಾಗಿ ಹೇಳಿಲ್ಲ ನಾನು. ಕೆಲವು ಕಡೆ ಎಲ್ಲ ಜಂಪ್ ಮಾಡಿದ್ದೀನಿ, ಕಾರಣ ಟೈಮ್ ಇಲ್ಲದೆ ಇರೋದ್ರಿಂದ. ವಿಡಿಯೋದಲ್ಲಿರ್ತಕ್ಕಂಥ ಅನೇಕ ಚಿತ್ರಗಳನ್ನ ನಾನೇ ತೆಗೆದುಕೊಂಡಿದ್ದೀನಿ ನನ್ನ ಕ್ಯಾಮರಾದಿಂದ. ಮತ್ತೆ ಸೈಂಟಿಫಿಕ್ ಕಂಟೆಂಟ್ ಅನ್ನ ನಾನು ಸ್ವಲ್ಪ ರಿಸರ್ಚ್ ಮಾಡಿ ChatGPT ಇಂದ, OpenAI ಇಂದ ತಗೊಂಡಿದ್ದೀನಿ. ಕೆಲವು ಚಿತ್ರಗಳನ್ನ ವಿಕಿಮೀಡಿಯಾ ಕಾಮನ್ಸ್, ಕ್ರಿಯೇಟಿವ್ ಕಾಮನ್ಸ್ ತಗೊಂಡಿದ್ದೀನಿ. ಅವರಿಗೆ ಧನ್ಯವಾದಗಳು. ದಿಸ್ ವಿಡಿಯೋ ಇಸ್ ಮೇಡ್ ಓನ್ಲಿ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಯೂಟ್ಯೂಬ್ನವರಿಗೆ ಧನ್ಯವಾದಗಳು, ಪಬ್ಲಿಷ್ ಮಾಡ್ತಾರೆ. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938. ಈ ಚಾನಲ್ ಪರೀಕ್ಷೆಗೆ ಅಲ್ಲ. ಇದರಲ್ಲಿ ಬರ್ತಕ್ಕಂಥ ವಿಚಾರಗಳಲ್ಲಿ ಯಾವುದೂ ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತಲ್ಲ ನನಗೆ ಗೊತ್ತಿಲ್ಲ.
ನಾನು ಸಹಿತ 60 ವರ್ಷ ಪಾಠ ಮಾಡಿದ್ದೀನಿ. ಆದರೆ ಈ ರೀತಿ ಪಾಠವನ್ನು ನಾನು ಮಾಡಿರಲಿಲ್ಲ. ಆದ್ದರಿಂದ ಈ ಒಂದು ವಿಡಿಯೋ ಇದೆಯಲ್ಲ, ಈ ರೀತಿಯ ವಿಡಿಯೋ, ನನ್ನ ಸರಳ ವಿಜ್ಞಾನ ವಿಡಿಯೋಗಳು ಮಾಡೋದು ಯಾವುದೂ ನಿಮಗೆ ಪರೀಕ್ಷೆಗೆ ಅನುಕೂಲವಾಗಲ್ಲ. ಆದರೆ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯವಾಗುತ್ತೆ. ಎಲ್ಲರಿಗೂ ವಂದನೆಗಳು. ದಯವಿಟ್ಟು ನೋಡಿ, ಬೇರೆಯವರಿಗೂ ಹೇಳಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ.